ಸದಾಶಿವನಗರಲ್ಲಿ ನಾವೆಲ್ಲರೂ ಒಂದಾಗಿ ಇಲ್ಲಿ ಬಂದಿದ್ದೀವಿ. ನಾನು ಸ್ಥಳೀಯ ಶಾಸಕರು, ಮಹಾಪೌರರು, ಉಪಮಹಾಪೌರರು, ಮಾಜಿ ಮಹಾಪೌರರು ಹಾಗೂ ನಗರ ಆಯುಕ್ತರು ಎಲ್ಲರೂ ನಾವು ಈ ಮನೆಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಆನ್ಲೈನ್ ಆ್ಯಪ್ ಮುಖಾಂತರ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಾವು ಇಲ್ಲಿಂದ ಶುರು ಮಾಡ್ಕೊಂಡಿದ್ವಿ. ಫಸ್ಟ್ ಅಪ್ಲಿಕೇಶನ್ನು ಯಶಸ್ವಿಯಾಗಿ ನಾವು ಆನ್ಲೈನ್ ಮುಖಾಂತರ ಅಪ್ಲೋಡು ಮಾಡಿದ್ದೀವಿ. ಇನ್ನೊಂದು 15-20 ದಿವಸದ ಒಳಗಡೆ ಈ ಸಮೀಕ್ಷೆಯನ್ನು ಮುಕ್ತಾಯ ಮಾಡಲಿಕ್ಕೆ ನಮಗೆ ಘನ ಸರ್ಕಾರದ ನಿರ್ದೇಶನ ಇದೆ. ಅದರಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸರಿಸುಮಾರು 1,000 ಜನ ನಾವು ಇದರಲ್ಲಿ ಒಗ್ಗೂಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. 101 ಜಾತಿಗಳೇನಿದ್ದಾವೆ ಅದರದ್ದು ಡೀಟೇಲ್ಡ್ ಸಮೀಕ್ಷೆ ಆಗಿ ನಾವು ಸರ್ಕಾರಕ್ಕೆ ಒಂದು ರಿಪೋರ್ಟ್ನು ಸಲ್ಲಿಸಬೇಕಾಗುತ್ತೆ. ಆ ರಿಪೋರ್ಟನ್ನು ನಾವು ಬೇಗನೆ ಸಲ್ಲಿಸ್ತೀವಿ. ಬೆಳಗಾವಿ ದೊಡ್ಡ ಜಿಲ್ಲೆ, ಯಾವ ರೀತಿ ಟೀಮ್ ಮಾಡಿ? ಸೊ ಈಗ ಸರ್ಕಾರದ ಡೈರೆಕ್ಷನ್ ಅಂತೆ ಎಲ್ಲ ಎಲೆಕ್ಷನ್ ವಾರ್ಡ್ಗಳು, ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇರೋ ವಾರ್ಡ್ಗಳು, ಬೂತ್ ಲೆವೆಲ್ಗಳಲ್ಲಿ ಏನು ಪಟ್ಟಿ ಇದೆ ಆ ಪಟ್ಟಿಯನ್ನು ನಾವು ಬೇಸ್ ಇಟ್ಕೊಂಡಿದ್ದೀವಿ. ಆ ಬೇಸ್ ಅಂತೆ ನಾವು ಹೋಗಿ ಮನೆಯಲ್ಲಿ ಯಾರು ಪರಿಶಿಷ್ಟ ವರ್ಗದವರಿದ್ದಾರೆ ಅವರ ಜೊತೆ ಮಾತಾಡಿ ಕುಟುಂಬ ಸದಸ್ಯರು ಎಷ್ಟು ಜನ ಇದ್ದಾರೆ ಎಲ್ಲರದ್ದು ಹೆಸರು ಬರೆದಿಟ್ಕೊಂಡು ಪ್ಲಸ್ ಅವ್ರದ್ದು ಸರ್ಟಿಫಿಕೇಟ್ ಏನಿದೆ ಅದರದ್ದು RD ನಂಬರ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ವಿ. ಸೊ ಇದರಿಂದ ಯಾವುದೇ ಕನ್ಫ್ಯೂಷನ್ ಸೃಷ್ಟಿ ಆಗಲ್ಲ. ಬಹಳ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದ್ದಾವೆ. ಎಲ್ಲರೂ ಒಂದಾಗಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಯಾರ್ಯಾರಿಗೆ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದ ಇನ್ಸೆಂಟಿವ್ ಕೊಡಲಿಕ್ಕೂ ಅವರು ನಿರ್ಧಾರ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಕೆಲಸ ಅಂತ ಹೇಳಲಿಕ್ಕೆ ಬಯಸುತ್ತೆ. ಈಗ ಒಂದು ಮನೆಗೆ ಹೋದಾಗ ಎಷ್ಟು ಜನ ಸಿಬ್ಬಂದಿಗಳಿರ್ತಾರೆ? ಯಾವ ರೀತಿ ಸರ್ವೆ ಇದೆ? ಒಬ್ಬ ಸರ್ವೇಯರ್ ಇರ್ತಾರೆ, ಎನ್ಯೂಮರೇಟರ್ ಅಂತ ಹೇಳ್ತೀವಿ. ಅವ್ರ ಮೇಲೆ ಒಬ್ಬ ಸೂಪರ್ವೈಸರ್ ಇರ್ತಾರೆ. ಸೊ ಸರ್ವೇಯರ್ ಜೊತೆ ಸೂಪರ್ವೈಸರ್ ಒಂದು 10 ಜನ ಸರ್ವೇಯರ್ಸ್ಗೆ ಒಬ್ಬರು ಸೂಪರ್ವೈಸರ್ ಇರ್ತಾರೆ, ಮಾನಿಟರ್ ಮಾಡ್ತಾ ಇರ್ತಾರೆ. ಬಟ್ ಸರ್ವೇಯರ್ ಕೆಲಸ ಬಹಳ ಬಹುಮುಖ್ಯವಾಗಿರುವಂಥ ಕೆಲಸ. ಅವರೇ ಹೋಗಿ ಮನೆಯಲ್ಲಿ ಅವ್ರ ಶೀಟ್ ನೋಡಿಕೊಂಡು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ವೆರಿಫೈ ಮಾಡಿಕೊಂಡು ಫೋಟೋ ಸಮೇತ ಅಪ್ಲೋಡ್ ಮಾಡೋ ಜವಾಬ್ದಾರಿ ಆ ಎನ್ಯೂಮರೇಟರ್ದಾಗುತ್ತದೆ. ಈಗ ಕನ್ಫರ್ಮೇಷನ್ ಆದ ನಂತರ ಕಂಟಿನ್ಯೂ ಬಟನ್ ಒಂದು ಬರುತ್ತೆ. ಅದಾದ ನಂತರ ಎಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಆ ಎಕ್ನಾಲೇಜ್ಮೆಂಟ್ದು ಡೇಟಾಬೇಸ್ ನಮ್ಮ ಹತ್ರ ಇರುತ್ತೆ. ಯಾರ್ಯಾರಿಗೆ ಈ ಎಕ್ನಾಲೇಜ್ಮೆಂಟ್ ಸ್ಲಿಪ್ಸ್ ಏನಾದರೂ ಬೇಕಂದರೆ ನಾವು ಆವಾಗ ಲೋಕಲಿ BLO ಮುಖಾಂತರ ಅವರಿಗೆ ತಲುಪಿಸ್ಲಿಕ್ಕೂ ಡಿಜಿಟಲಿ ಕೊಡ್ತೀವಿ. ಆಲ್ರೆಡಿ ಒಂದು 15 ದಿವಸದಿಂದ ಇದರದ್ದು ಡೀಟೇಲ್ಡ್ ಟ್ರೈನಿಂಗ್ ನೀಡಲಾಗಿದೆ. ಬೆಂಗಳೂರಲ್ಲಿನೂ ಮಾಸ್ಟರ್ ಟ್ರೈನರ್ಸ್ಗೆ ನಾವು ಕಳಿಸಿದ್ದೀವಿ. ಅವ್ರಿಗೆ ಟ್ರೈನಿಂಗ್ ಅವ್ರು ತಗೊಂಡು ವಾಪಸ್ ಬಂದಿದ್ದಾರೆ. ಅದಾದ ನಂತರ 3 ರೌಂಡ್ ಟ್ರೈನಿಂಗ್ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ, ತಾಲೂಕು ಮಟ್ಟದಲ್ಲಿನೂ 1 ರೌಂಡ್ ಟ್ರೈನಿಂಗ್ ಮಾಡಿದ್ದೀವಿ. ಎಲ್ಲರೂ ಸಿದ್ಧರಿದ್ದಾರೆ. ಈಗ ನಮ್ಮ ಎಲೆಕ್ಷನ್ ಡೇಟಾನಲ್ಲಿ ಮೊನ್ನೆ ನಾವು ಸಮ್ಮರಿ ರಿವಿಷನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಯಾರ್ಯಾರು ಅಡ್ರೆಸ್ ಚೇಂಜ್ ಆಗಿದ್ದಾರೆ ಎಲ್ಲ ಡೀಟೇಲ್ಸ್ ಅದರಲ್ಲಿ ಬಂದುಬಿಟ್ಟಿದೆ. ಅದನ್ನು ಹೊರತುಪಡಿಸಿನೂ ಯಾರಾದರೂ ಬೇರೆ ಜಾಗದಲ್ಲಿ ಇದ್ದಾರೆ ಅಂದರೆ ಅಲ್ಲಿ ಲೋಕಲಿ ಇರುವಂಥ BLO ಬೂತ್ ಲೆವೆಲ್ ಆಫೀಸರ್ ಯಾರು ಇರ್ತಾರೆ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಬೇಕು. ಆವಾಗ ಈ ಸಮೀಕ್ಷೆಯಲ್ಲಿ ಅವರು ಭಾಗಿಯಾಗ್ಬೋದು. ಓಕೆ, ಥ್ಯಾಂಕ್ ಯು.